ಏನ್ ಮಾಡತ್ತೀರಿ ಎಲ್ಲರೂ? ಸುಮ್ಮನೆ ಕೊಡ್ತೀರಿ ಏನ್ರ ಓದ್ಬೇಕು? ಸರ್ ನೀನೇನ್ ಪಾಠ ಹೇಳಿರಿ? ಆ ಪಾಠದ ಬಗ್ಗೆ ನೀವು ಓದಿರಿ? ಅದ್ರ ಬಗ್ಗೆ ನಾ ಕ್ವಶನ್ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕು. ಯಾವ ತಿದ್ದುಪಡಿ ಮುಖಾಂತರ ಸ್ಥಳೀಯ ಸರ್ಕಾರ ಜಾರಿಗೆ ಬಂದಿತು ಅಂತ ಯಾರು ಹೇಳ್ತೀರಿ? ನಾ ಹೇಳ್ತೇನೆ. 73ನೇ ಮತ್ತು 74ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರಗಳ ಜಾರಿಗೆ ಬಂದಿತ್ತು. ಕರ್ನಾಟಕ ಪಂಚಾಯತ್ ರಾಜ್ ಯಾವಾಗ ಜಾರಿಗೆ ಬಂದಿತು ಅಂತ ಯಾರು ಹೇಳ್ತೀರಿ? ನಾ ಹೇಳ್ತೀನಿ. 73ನೇ ತಿದ್ದುಪಡಿ ಅನ್ವಯ 1993ರಲ್ಲಿ ಜಾರಿಗೆ ಬಂದಿತ್ತು. ಗ್ರಾಮದ ಬಗ್ಗೆ ಗಾಂಧೀಜಿಯವರಿಗೆ ಇದ್ದ ಕನಸು ಏನು ಅಂತ ಯಾರು ಹೇಳ್ತೀರಿ? ಗಾಂಧೀಜಿಯವರ ಕನಸೆಂದರೆ ಗ್ರಾಮ ಸ್ವರಾಜ್ಯ. ಬ್ರಿಟಿಷರು ಯಾವ ಕಾಯ್ದೆಗಳಿಗೆ ಸರ್ಕಾರಗಳು ಹೆಚ್ಚು ಒತ್ತು ಕೊಟ್ಟಿತು ಅಂತ ಯಾರು ಹೇಳ್ತೀರಿ? ನಾ ಹೇಳ್ತೀನಿ. ಬ್ರಿಟಿಷರು 1919ರಿಂದ 1935ರವರೆಗೆ ಕಾಯ್ದೆ ಪ್ರಕಾರ ಅತಿ ಹೆಚ್ಚು ಒತ್ತು ಕೊಟ್ಟಿದರು. ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಾವುವು ಅಂತ ಯಾರು ಹೇಳ್ತೀರಿ? ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಳೀಯರನ್ನು ಉಪಯೋಗಿಸಿಕೊಳ್ಳುವುದು, ಜನಸಾಮಾನ್ಯರಿಗೆ ಆಡಳಿತ ಜ್ಞಾನವನ್ನು ವಿಕೇಂದ್ರೀಕರಿಸುವುದು. ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳಾವುವು ಅಂತ ಯಾರು ಹೇಳ್ತೀರಿ? ನಾ ಹೇಳ್ತೇನೆ. ಪಂಚಾಯತಿಯ ಆಸ್ತಿಯನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು, ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ತಯಾರಿಸುವುದು. ಹಾಗಾದರೆ ಇನ್ನಿರುವ ಕಾರ್ಯಗಳು ಯಾರು ಹೇಳ್ತೀರಿ? ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡುವುದು, ಎಲ್ಲ ಪ್ರಕಾರದ ಮಾಲಿನ್ಯವನ್ನು ತಡೆಗಟ್ಟಿ ಉತ್ತಮವಾದ ಆರೋಗ್ಯಕರವಾದ ಸವಲತ್ತನ್ನು ಒದಗಿಸುವುದು, ಅವಶ್ಯಕ ಪಡಿತರಗಳ ವಿಸ್ತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ನಿರ್ಮಿಸಿ ಸವಲತ್ತನ್ನು ಒದಗಿಸುವುದು, ಜನನ ಮತ್ತು ಮರಣಗಳ ಪ್ರಾಮಾಣಿಕ ನೋಂದಣಿಯನ್ನು ಖಾತ್ರಿಪಡಿಸುವುದು, ಮಣ್ಣು, ನೀರು ಮತ್ತು ಅರಣ್ಯ ರಕ್ಷಣೆಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಇನ್ನಿರುವ ಕಾರ್ಯಗಳು ಯಾರು ಹೇಳ್ತೀರಿ? ನಾ ಹೇಳ್ತೀನಿ. ಮಣ್ಣು, ನೀರು ಮತ್ತು ಅರಣ್ಯ ರಕ್ಷಣೆಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು, ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ವಿಸ್ತರಣೆ ಮಾಡುವುದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಮತ್ತು ದುರ್ಬಲ ವರ್ಗಗಳು, ದಿವ್ಯಾಂಗರು, ಮಹಿಳೆ ಮತ್ತು ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವುದು, ವಾಚನಾಲಯ, ಬೀದಿ ದೀಪಗಳು ಮತ್ತು ಮಾರುಕಟ್ಟೆ ಸವಲತ್ತುಗಳನ್ನು ಮಾಡುವುದು, ಶುಲ್ಕ, ದಂಡ ಮತ್ತು ತೆರಿಗೆಗಳನ್ನು ಸಂಗ್ರಹಿಸುವುದು, ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸಿ ಆಯ್ಕೆ ಮಾಡುವುದು. ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳು ಯಾರು ಹೇಳ್ತೀರಿ? ನಾ ಹೇಳ್ತೀನಿ. ನೀರು, ಆಹಾರ, ಶಿಕ್ಷಣ, ಗ್ರಂಥಾಲಯ ಮತ್ತು ವಾಚನಾಲಯಗಳ ಮೇಲಿನ ಉಪಕಾರದಿಂದ ಸಂಗ್ರಹವಾಗುವ ಹಣ, ಕಟ್ಟಡ ತೆರಿಗೆ, ಖಾಲಿ ನಿವೇಶನದ ಮೇಲಿನ ತೆರಿಗೆ, ವ್ಯಾವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆ, ಮಾರುಕಟ್ಟೆ, ಮನರಂಜನಾ ಮಂದಿರ ಅಥವಾ ಜಾಹೀರಾತುದಾರರಿಂದ ವಸೂಲಾಗುವ ಹಣ, ಪ್ರವಾಸಿ ತಾಣಗಳಿಂದ ಸಂಗ್ರಹವಾಗುವ ಹಣ, ಪಂಚಾಯಿತಿ ಆಸ್ತಿಗಳಿಂದ ಬರುವ ಹಣ ಅಥವಾ ಅನುದಾನ.